ಅಮೆರಿಕ ಟ್ಯಾರಿಫ್ ವಾರ್ ನಡುವಲ್ಲೇ ಭಾರತದ ಬೆನ್ನಿಗೆ ನಿಂತಿದೆ ಈಗ ರಷ್ಯಾ. ಅಮೆರಿಕ ಸೇರಿ ವಿಶ್ವಕ್ಕೆ ಸಂದೇಶ ರವಾನಿಸಲಿಕ್ಕೆ ರೆಡಿಯಾಗಿದೆ ರಷ್ಯಾ ಮತ್ತು ಭಾರತ. ಅಮೆರಿಕ ಸೇರಿ ವಿಶ್ವಕ್ಕೆ ಸಂದೇಶ ರವಾನಿಸಲಿದೆ ಪುಟಿನ್ ಮತ್ತು ಭಾರತದ ಈ ಒಂದು ಭೇಟಿ. ನಿನ್ನೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಭಾರತದ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದ್ರು. ಖುದ್ದು ಪ್ರಧಾನಿ ಮೋದಿ ಅವರೇ ಏರ್ಪೋರ್ಟ್ಗೆ ಹೋಗಿ ಅವರನ್ನ ಸ್ವಾಗತ ಕೂಡ ಮಾಡಿದ್ರು. ಇನ್ನು ರಷ್ಯಾ ಯಾವ ರೀತಿ ಭಾರತಕ್ಕೆ ಬೆನ್ನಿಂದೆ ನಿಂತಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಅಮೆರಿಕ ಟ್ಯಾರಿಫ್ ವಾರ್ ನಡುವಲ್ಲೇ ಭಾರತಕ್ಕೆ ಈಗ ಬೆನ್ನಿಗೆ ನಿಂತಿದೆ. ಅಮೆರಿಕಾಗೆ ಸೆಡ್ಡು ಹೊಡಿಲಿಕ್ಕೆ ಪುಟಿನ್ ಮತ್ತು ಭಾರತ ಸಜ್ಜಾಗಿರುವಂಥದ್ದು. ಅಮೆರಿಕ ಸೇರಿದಂತೆ ವಿಶ್ವಕ್ಕೆ ಸಂದೇಶವನ್ನ ರವಾನಿಸಿದ ಪುಟಿನ್ ಮತ್ತು ಭಾರತದ ಪುಟಿನ್ ಅವರ ಈ ಒಂದು ಭಾರತದ ಭೇಟಿ. ರಕ್ಷಣೆ, ವಾಣಿಜ್ಯ, ಸಹಕಾರ ಸೇರಿದಂತೆ ಹಲವು ರಂಗಗಳಲ್ಲಿ ಭಾರತ ರಷ್ಯಾ ಸಹಭಾಗಿತ್ವವನ್ನ ವಹಿಸಲಿಕ್ಕೆ ಸಿದ್ಧವಾಗಿವೆ. ಭಾರತ ರಷ್ಯಾ ವಹಿವಾಟು $100 ಬಿಲಿಯನ್ ಏರಿಸಲು ಮೋದಿ ಪುಟಿನ್ ಸೂತ್ರವನ್ನ ಹಾಕಿಕೊಂಡಿದ್ದಾರೆ. ಒಟ್ಟಾಗಿ ಭಯೋತ್ಪಾದನೆ ವಿರುದ್ಧದ ಒಂದು ಹೋರಾಟವನ್ನ ಮಾಡಲಿಕ್ಕೆ ಮೋದಿ ಪುಟಿನ್ ಪಣ ತೊಟ್ಟಿದ್ದಾರೆ. ಈಗ ಪುಟಿನ್ಗೆ ಈ ಒಂದು ಎಲ್ಲ ಒಪ್ಪಂದ ಆದ ನಂತರ ಥ್ಯಾಂಕ್ ಯು ಹೇಳಿ ಮೈ ಫ್ರೆಂಡ್ ಅಂತ ಹಗ್ ಕೂಡ ಮಾಡಿದಾರಂತೆ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷರಿಗೆ. ಭಾರತ ಮತ್ತು ರಷ್ಯಾ ವಹಿವಾಟು $100 ಬಿಲಿಯನ್ ಏರಿಸಲು ಮೋದಿ ಮತ್ತು ಪುಟಿನ್ ಸೂತ್ರ ಹಾಕಿಕೊಂಡಿರುವಂಥದ್ದು. ಇನ್ನು 108 ಸವಾಲುಗಳನ್ನು ದಾಟಿ ಭಾರತಕ್ಕೆ ಬಂದಿದ್ದಾರೆ ಪುಟಿನ್ ಅವರು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್, ನಮಗೆಲ್ಲ ಗೊತ್ತೇ ಇದೆ ರಷ್ಯಾ ಮತ್ತು ಭಾರತದ ಸಂಬಂಧ ಯಾವ ರೀತಿ ಇದೆ ಅಂತ. ಇವತ್ತು ದ್ವಿಪಕ್ಷೀಯ ಸಭೆ ಕೂಡ ನಡೀತು. ಏನು ಒಪ್ಪಂದ ಆಯಿತು, ಏನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಕಾರ್ತಿಕ್, ಪ್ರಮುಖವಾಗಿ ಭಾರತ ಮತ್ತು ರಷ್ಯಾ ನಡುವಣ ಈ ಒಂದು ಮಹತ್ವದ ಮಾತುಕತೆ ನಡೆದಿದೆ ಅಂತ ಹೇಳ್ಬೋದು. ಅದರಲ್ಲೂ ತಮಿಳುನಾಡಿನ ಕುಂದನ್ ಅಂತ ಏನಿದೆ ಆ ಪ್ರದೇಶದಲ್ಲಿ ರಷ್ಯಾ ದೇಶವೇ ಒಂದು ಅಣುಸ್ಥಾವರವನ್ನು ನಿರ್ಮಾಣ ಮಾಡಲಿದೆ. ಅದು ನಾಗರಿಕ ವಿದ್ಯುತ್ ಉತ್ಪಾದನಾ ಅಣುಸ್ಥಾವರವಾಗಿ ಅದು ಬದಲಾಗಲಿದೆ. ಇದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ. ಯಾಕೆಂದರೆ ಅಣು ವಿದ್ಯುತ್ ತಯಾರಿಕೆಯಲ್ಲಿ ಭಾರತ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಾಬಲ್ಯವನ್ನು ಸಾಧಿಸೋದು ನಿಟ್ಟಿನಲ್ಲಿ ಈ ಒಂದು ಒಪ್ಪಂದ ಮಹತ್ವ ಅಂತ ಹೇಳ್ಬೋದು. ಜೊತೆಯಲ್ಲೇ ಏನೊಂದು ಭಾರತ ಮತ್ತು ರಷ್ಯಾ ನಡುವಿನ ಸುಮಾರು 50ರಿಂದ 60 ಬಿಲಿಯನ್ ಡಾಲರ್ನಷ್ಟು ಇರುವಂತಹ ಒಂದು ವಾಣಿಜ್ಯ ವಹಿವಾಟು $100 ಬಿಲಿಯನ್ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡೂ ದೇಶಗಳು ನಿರ್ಧಾರ ಮಾಡಿರೋದು. ಇದು ಕೂಡ ಒಂದು ಮಹತ್ವದ ಒಪ್ಪಂದ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನೆಂದರೆ ಏನೊಂದು ಅಮೆರಿಕ ಭಾರತದ ಮೇಲೆ ಈಗಾಗಲೇ 50% ಟ್ಯಾರಿಫನ್ನು ಏರಿದೆ. ಜೊತೆಯಲ್ಲೇ ಪಾಕಿಸ್ತಾನ ಭಾರತದ ವಿರುದ್ಧ ಕಾಲ್ಕೆದರಿ ಜಗಳಕ್ಕೆ ಬಂದಿತ್ತು. ಇಂಥ ಒಂದು ಸಂದರ್ಭದಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ. ಏನೊಂದು ಭಾರತದ ಜೊತೆಗಿನ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸ್ಕೊಬೇಕು, ಜೊತೆಗೆ ಭಾರತ ಇನ್ನಷ್ಟು ತೈಲವನ್ನು ಖರೀದಿಸಬೇಕು ಅನ್ನೋದು ಕೂಡ ರಷ್ಯಾ ಅಧ್ಯಕ್ಷರ ನಿಲುವಾಗಿದೆ. ಇದು ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ರಷ್ಯಾದ ತೈಲ ಖರೀದಿಯನ್ನು ಭಾರತ ನಿಲ್ಲಿಸಿತ್ತು. ಆದರೂ ಕೂಡ ಪುಟಿನ್ ಅವರೇ ಅಂದರೆ ರಷ್ಯಾ ದೇಶದ ಅಧ್ಯಕ್ಷರೇ ಭಾರತಕ್ಕೆ ಬರುವ ಮೂಲಕ ನೀವು ತೈಲ ಖರೀದಿ ನಿಲ್ಲಿಸಿದ್ರೂ ಕೂಡ ನಿಮ್ಮ ನಡುವಣ ಒಂದು ಬಾಂಧವ್ಯ ಉತ್ತಮವಾಗೇ ಇದೆ ಅನ್ನೋ ಒಂದು ಸಂದೇಶ ಸಾರಿದ್ದಾರೆ. ಜೊತೆಗೆ ಉಗ್ರವಾದದ ವಿರುದ್ಧ ಇಬ್ಬರು ಒಟ್ಟಾಗಿ ಹೋರಾಡೋಣ ಅಂತ ಹೇಳೋದ್ರ ಮೂಲಕ ಪಾಕಿಸ್ತಾನಕ್ಕೂ ಬಿಸಿ ಮುಟ್ಟಿಸಿದ್ದಾರೆ. ಇವೆಲ್ಲದರ ಒಂದು ಪರಿಣಾಮವಾಗಿ ಏನೊಂದು ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ಬಂದಿರೋದು ಮತ್ತೊಂದು ಕಾರಣಕ್ಕೆ ಮಹತ್ವ ಪಡೆದುಕೊಂಡಿದೆ. ಯಾಕೆಂದರೆ 125 ದೇಶಗಳ ಒಂದು ವಾಯುಗಡಿಯನ್ನೇ ಪುಟಿನ್ ಪ್ರವೇಶ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಯುಕ್ರೇನ್ ವಿರುದ್ಧ ಒಂದು ಯುದ್ಧವನ್ನು ಸಾರಿರುವಂಥ ರಷ್ಯಾ ವಿರುದ್ಧ, ಅದರಲ್ಲೂ ಪುಟಿನ್ ಅವರ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಿಂದ ಒಂದು ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ಹಲವು ದೇಶಗಳ ವಾಯು ಗಡಿಯನ್ನು ದಾಟಿ ಅವರು ಭಾರತಕ್ಕೆ ಬರುವ ಮೂಲಕ ತಮ್ಮ ಸ್ನೇಹ ಮತ್ತು ಬದ್ಧತೆಯನ್ನು ಪುಟಿನ್ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.